ಸೀನು, ಮಾತಾಡು. ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತಿದೆ? ನಮ್ಮ ಕುಟುಂಬದವ್ರ ಬಗ್ಗೆ ಗೊತ್ತಿದ್ದು ಕೂಡ ನೀನು ಆದ್ಯನ ಪ್ರೀತಿಸ್ತಾ ಇದೀಯಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅತ್ತೆ, ಅದು ನಾನು ಯಾರ ಹತ್ರ ಬೇಕಾದರೂ ಸುಳ್ಳು ಹೇಳ್ತೀನಿ, ಆದರೆ ನಿಮ್ಮಂಥ ದೇವತೆ ಹತ್ರ ಸುಳ್ಳು ಹೇಳಲ್ಲ ಅತ್ತೆ. ನಾನು ಮನ್ಸಾರೆ ಆದ್ಯನ ಪ್ರೀತಿಸ್ತಾ ಇದ್ದೀನಿ. ಅಯ್ಯೋ ಸೀನು, ನೋಡು, ಆದ್ಯನ ಪ್ರೀತಿಸೋದು ಅಂದ್ರೆ ಏನೋ ನಿನಗೆ ಹುಚ್ಚಿಗೆ ಚಿಡಿತ. ಹೌದು ಅತ್ತೆ, ನಾನು ಆದ್ಯನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅಯ್ಯೋ, ಅವಳಿಲ್ಲ ಅಂದ್ರೆ ನಾನು ಬದುಕಲ್ಲ. ಮುಚ್ಚ ಬಾಯಿ. ಅಯ್ಯೋ, ನಿನಗೆ ಯಾವ ಥರ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಲ್ವೋ? ಇನ್ ಸ್ವಲ್ಪ ದಿವಸದಲ್ಲೇ ಮದುವೆ ಇದೆ. ಈ ವಿಷಯ ಚಾರುಗ್ ಗೊತ್ತಾದ್ರೆ ಏನ್ ಅನ್ಕೊಳ್ಳಲ್ಲ ಅವಳು. ತಪ್ಪು ಮಾಡ್ತಿದ್ಯಾ ಸೀನು? ಮದ್ವೆ ಹತ್ರ ಇಟ್ಕೊಂಡು ಯಾಕೋ ಹೀಗೆಲ್ಲ ಮಾಡ್ತಿದೀಯಾ? ಅಲ್ಲ ಅತ್ತೆ, ಚಾರುನ್ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಇದ್ದೀನಿ, ಆದ್ರೆ ಯಾರು ಅರ್ಥ ಮಾಡ್ಕೋತಾ ಇಲ್ಲ. ನನಗೆ ಚಾರು ಮೊದಲಿಂದನೂ ಇಷ್ಟ ಇಲ್ಲ, ನನಗೆ ಆದ್ಯನೇ ಇಷ್ಟ. ಆದ್ಯನ್ಗೂ ಕೂಡ ನಾನಂದ್ರೆ ಇಷ್ಟ. ಇಬ್ರು ಪ್ರೀತಿಸ್ತಾ ಇದ್ದೀವಿ. ಇವಳು ಹೇಳ್ತಿರೋದೆಲ್ಲ ನಿಜನಾ? ಮಾತಾಡು ಆದ್ಯ. ನೀನು ಸೀನನ್ನ ಪ್ರೀತಿಸ್ತಾ ಇದೀಯಾ? ಮಾತಾಡೆ. ನಿಮ್ಮಮ್ಮ ಮಾಡಿದ್ದೇನೆ ನೀನು ಮಾಡ್ತಿದ್ಯೇನೆ. ನಿನ್ನ ಜೀವನದಲ್ಲಿ ಪ್ರೀತಿಯನ್ನು ಪದಕ್ಕೆ ಜಾಗ ಇರಕೂಡ್ದು. ಒಂದು ವೇಳೆ ಹಾಗೇನಾದ್ರೂ ನಡೆದಿದೆ ಆದ್ರೆ ನಿಮ್ಮಮ್ಮ ಮಾಡಿದ್ದು ತಪ್ಪು ಅಂತ ನೀನೇ ನಿರೂಪಿಸದ ಹಾಗಾಗತ್ತೆ ಆದ್ಯ. ನೀನು ಯಾರನ್ನು ಪ್ರೀತಿಸೋಲ್ಲ ಅಂತ ನನಗೆ ಮಾತು ಕೊಡು. ಆದ್ಯ, ಹೇಳು ಆದ್ಯ, ನಿಜಾನ್ ಯಾಕೆ ಇನ್ನೂ ಮುಚ್ಚಿಡ್ತಿದ್ಯಾ? ಇಷ್ಟು ದಿನ ನಾನು ಭಯ ಪಡ್ತಿದ್ದೆ, ನಮ್ಮ ಪ್ರೀತಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಹೇಗೆ ಹೇಳ್ಕೊಳ್ಳೋದು ಅಂತ. ಈಗ ಅತ್ತೆಗೆಲ್ಲ ಗೊತ್ತಾಗಿದೆ. ಈಗಲಾದ್ರೂ ನಿನ್ ಮನ್ಸಲ್ಲಿರೋದನ್ನ ಹೇಳ್ಬಿಡು. ಮಾತಾಡು ಆದ್ಯ. ಇಲ್ಲ, ನಾನು ಸೀನುನ ಪ್ರೀತಿಸ್ತಿಲ್ಲ. ಆದ್ಯ, ಯಾಕತ್ತೆ ಮುಂದೆ ನಿಜಾನ ಮುಚ್ಚಿಡ್ತಿದ್ಯಾ? ಆದ್ಯ ಹೇಳು ಆದ್ಯ, ನಿಜ ಹೇಳು ಆದ್ಯ. ಆದ್ಯ ದಯವಿಟ್ಟು ಹೇಳು.
ಆದ್ಯ ಹೇಳು ಆದ್ಯ, ಅತ್ತೆಗೆ ನಿಜ ಹೇಳು. ಇಲ್ಲ ಸೀನು, ನನಗಿದೆಲ್ಲ ಇಷ್ಟ ಇಲ್ಲ. ನಿನಗಿಷ್ಟ ಇಲ್ದೇನೆ ಹೊರಗೆ ಬಂದು ಕೇಕ್ ಕಟ್ ಮಾಡಿದ್ಯಾ ಆದ್ಯ? ಇಷ್ಟ ಇಲ್ದೇನೆ ನೀನ್ ನನ್ನ ಹಗ್ ಮಾಡ್ಕೊಂಡ್ಯಾ? ಇಷ್ಟ ಇಲ್ದೇ ಇದ್ರೆ ನಾನು ಹೋಗುವಾಗ ನನ್ನ ಯಾಕೆ ತಡೆಯೋ ಪ್ರಯತ್ನ ಮಾಡಿದೆ? ಅದೆಲ್ಲ ಸ್ನೇಹದಿಂದ ಮಾಡಿದ್ದು. ಆದ್ಯ, ಸೀನು, ನೀವಿಬ್ರು ವಯಸ್ಸಿಗೆ ಬಂದಿರೋ ಮಕ್ಕಳು. ಒಬ್ರ ಮೇಲೆ ಒಬ್ರಿಗೆ ಆಕರ್ಷಣೆ ಉಂಟಾಗೋದು ಸಹಜ ಕಣೋ. ಆ ಆಕರ್ಷಣೆಯಲ್ಲಿ ಯಾವುದು ಪ್ರೇಮ, ಯಾವುದು ಸ್ನೇಹ ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ. ಆಕರ್ಷಣೆನ ಪ್ರೇಮ ಅಂತ ತಿಳ್ಕೊಂಡು ಮೋಸ ಹೋಗ್ತಿದ್ದೀರಾ. ಅದೇ ಬೇರೆ, ಇದೇ ಬೇರೆ ಕಣೋ. ನಿನಗೆ ಈ ಮನೇಲಿ ಆದ್ಯ ಎಲ್ರಿಗಿಂತನೂ ವಿಭಿನ್ನವಾಗಿದ್ದಾಳೆ ಅಂತ ಅನ್ಸಿರ್ಬಹುದು ಕಣೋ. ಇವಳು ಅಮೆರಿಕದಿಂದ ಬಂದಿದ್ದಾಳಲ್ಲ, ಅದಕ್ಕೆ ಇರಬಹುದೇನೋ. ಇವಳು ನಿನಗೆ ಇಷ್ಟ ಆಗಿರಬಹುದು. ಇಲ್ಲ ಸೀನು, ಇದು ಪ್ರೇಮ ಅಲ್ಲ ಕಣೋ. ಇದು ಪ್ರೇಮ ಅಲ್ವೇ ಅಲ್ಲ. ಆಕರ್ಷಣೆ. ಇದು ಕೇವಲ ಆಕರ್ಷಣೆ ಮಾತ್ರನೇ. ಹಾಗಲ್ಲ ಅತ್ತೆ. ಬಾಯ್ ಮುಚ್ಚು. ನೋಡ್ಸಿನು, ನಿನ್ನನ್ನು ನಾನು ಈ ಮನೆ ಮಗ ಅನ್ಕೊಂಡಿದ್ದೀನಿ. ಅಂತ ನೀನೇ ಈ ಮನೆ ಮರ್ಯಾದೆ ಹೋಗುವಂತ ಕೆಲಸ ಮಾಡ್ತೀಯ. ನಿನ್ನನ್ನು ನಿನ್ನ ಮಾವಯ್ಯ ಅವರ ಪ್ರತಿರೂಪ ನೀನು ಅನ್ಕೊಂಡಿದ್ದಾರೆ. ನಿನ್ನ ಮಾವಯ್ಯ ನಂಬಿಕೆನ ಸುಳ್ಳು ಮಾಡ್ತೀಯಾ? ಆದ್ಯ, ನೀ ನನಗೆ ಪ್ರಮಾಣ ಮಾಡಿದ್ದೆ, ಯಾವುದೇ ಕಾರಣಕ್ಕೂ ನೀನು ನಿನ್ನ ತಾಯಿ ಸಂಧ್ಯಾ ಮಾಡಿದ ತಪ್ಪನ್ನ ನೀನು ಮಾಡೋದಿಲ್ಲ ಅಂತ. ಎಂಥ ಸಂದರ್ಭ ಬಂದ್ರೂ ಕೊಟ್ಟ ಮಾತನ್ನ ಮೀರೋದಿಲ್ಲ ಅಂತ ನನಗೆ ಪ್ರಮಾಣ ಮಾಡಿದ್ದೆ. ಆ ಪ್ರಮಾಣನ ನೆನಪಿಟ್ಕೊಂಡು ಯಾವ ಕಾರಣಕ್ಕೂ ಯಾವ ತಪ್ಪನ್ನು ಮಾಡಬೇಡ. ಅರ್ಥ ಆಯ್ತಾ? ಎಚ್ಚರಿಕೆಯಿಂದ ನಡ್ಕೊಡಿ. ಅಂದ್ರೆ ಆದ್ಯ ಯಾರನ್ನು ಪ್ರೀತಿಸಬಾರ್ದು ಅಂತ ಅತ್ತೆ ಮಾತು ತಗೊಂಡಿದ್ರ? ಅದಕ್ಕೆ ಆದ್ಯ ನನ್ನ ಪ್ರೀತಿನ ಒಪ್ಕೋತಿಲ್ಲ. ಅತ್ತೆ, ನನಗೆ ಚಾರು ಅಂದ್ರೆ ಇಷ್ಟ ಇಲ್ಲ ಅತ್ತೆ. ನಾನು ಆದ್ಯನ ಪ್ರೀತಿಸ್ತಾ ಇದ್ದೀನಿ. ಚಾರು ಅಂದ್ರೆ ನಿನಗೆ ಯಾಕೆ ಇಷ್ಟ ಇಲ್ಲ? ನನಗೆ ಗೊತ್ತಿಲ್ಲ ಅತ್ತೆ. ಅವಳ ಜೊತೆ ನನ್ನ ಜೀವನ ಊಹಿಸ್ಕೊಳ್ಳಕ್ಕೂ ಆಗಲ್ಲ. ನೋಡಿದ ತಕ್ಷಣ ಯಾರಿಗೂ ಯಾರು ಇಷ್ಟ ಆಗಲ್ಲ ಕಣೋ. ಸ್ವಲ್ಪ ದಿನ ಅವ್ರ ಜೊತೆ ಪಳಗಿದ್ರೇನೆ, ಜೊತೆಯಾಗಿದ್ರೇನೆ ಅವ್ರು ಇಷ್ಟ ಆಗೋದು, ಅವ್ರು ಬೇಕು ಅಂತ ಅನ್ಸೋದು. ನೀನು ಒಂದು ದಿನನಾದ್ರೂ, ಒಂದು ಕ್ಷಣನಾದ್ರೂ ಚಾರು ಜೊತೆ ಪಳಗ್ಲಿಲ್ಲ, ಅವಳಿಗೆ ಮುಖ ಕೊಟ್ಟು ಸರಿಯಾಗಿ ಅವ್ರ ಜೊತೆ ಮಾತಾಡ್ಲಿಲ್ಲ. ನೀನ್ ಹಾಗೆ ನಡ್ಕೊಂಡಾಗ ನಿನಗೆ ಚಾರು ಹೇಗೋ ಇಷ್ಟ ಆಗ್ತಾಳೆ? ಯಾವುದೇ ಇಬ್ರು ವ್ಯಕ್ತಿಗಳು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಜೊತೆಲಿ ಚೆನ್ನಾಗಿ ಪಳಗ್ಬೇಕು. ನೋಡು ಸೀನು, ನಿಮ್ಮ ಮಾವಯ್ಯ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ ಹೊಸದ್ರಲ್ಲಿ ಒಂದು ಕ್ಷಣ ಕೂಡ ನನ್ನ ಜೊತೆ
ನಗ್ನಗ್ತಾ ಮಾತಾಡ್ತಿರ್ಲಿಲ್ಲ. ಮುಖಕ್ಕೆ ಮುಖ ಕೊಟ್ಟು ನೋಡ್ತಿರ್ಲಿಲ್ಲ. ಮದ್ವೆ ಆದ ಸ್ವಲ್ಪ ದಿವಸಗಳ ನಂತರ ಜೀವನದಲ್ಲಿ ಒಟ್ಟಿಗೆ ನಡೆಯೋದಕ್ಕೆ ಶುರು ಮಾಡಿದ್ಮೇಲೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ವಿ. ಆಗಿಂದ ಒಬ್ರಿಗೋಸ್ಕರ ಒಬ್ರು ಬದುಕ್ತಾ ಇದ್ದೀವಿ ಕಣೋ. ನೋಡ್ಸಿನು, ಮೊದಲು ಚಾರುನ ಇಷ್ಟಪಡೋದಕ್ಕೆ ಶುರು ಮಾಡು. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಏನ್ ರಾಜಲಕ್ಷ್ಮಿ, ನೀನು ನನ್ನ ಜೊತೆ ಮಾತಾಡ್ತಿಲ್ಲ? ಏನೇ ಮಾತಾಡಿದ್ರು ಈ 5 ನಿಮಿಷ ಅಷ್ಟೇ ಅಲ್ವಾ ಆದ್ಯ? ಆ ಬೇಜಾರ್ಗೆ ನನ್ನ ಬಾಯಲ್ಲಿ ಮಾತುಗಳೇ ಬರ್ತಾ ಇಲ್ಲ. ಏನಮ್ಮ ಇಬ್ರು ಇಲ್ಲೇ ಇದ್ದೀರಾ? ಕೆಳಗಡೆ ಎಲ್ರೂ ಕಾಯ್ತಾ ಇದ್ದಾರೆ ನಿನಗೋಸ್ಕರ. ನಾನು ರೆಡಿ. ಆದ್ಯ, ಬೇಜಾರು ಮಾಡ್ಕೋಬೇಡ. 2 ದಿವಸ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೆ. ಆಮೇಲೆ ನಿಧಾನವಾಗಿ ಎಲ್ಲ ಅಭ್ಯಾಸ ಆಗ್ಬಿಡುತ್ತೆ. ನೋಡ್ಕಂದ, ನಾನು ಆಗಾಗ ನಿನಗೆ ಫೋನ್ ಮಾಡ್ತಾ ಇರ್ತೀನಿ. ನೀನು ಎಲ್ಲಿದ್ರು ಕೂಡ ಸಂತೋಷವಾಗಿರ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ನೀನು ಬೇಜಾರು ಮಾಡ್ಕೊಂಡ್ರೆ ಇಲ್ಲಿ ನಾವು ಬೇಜಾರು ಮಾಡ್ಕೋತೀವಿ ಆದ್ಯ. ಸಂತೋಷವಾಗಿರ್ತೀಯ ಅಲ್ವಾ? ಸರಿ ನಡಿಯಮ್ಮ, ಟೈಮ್ ಆಗ್ತಿದೆ. ಅಯ್ಯೋ, ಲ್ಯಾಪ್ಟಾಪ್ ಮರ್ತ್ಬಿಟ್ಲಲ್ಲ.
ನನ್ನ ಆದ್ಯಾಗೆ ನೀನೇ ಆಸರೆ. ಅವಳ ಜೊತೆಯಾಗಿ ನಾನಿಲ್ಲದೆ ಇದ್ರು ಅವಳಿಗೆ ಆಸರೆಯಾಗಿ ನೀನೇ ಇರಬೇಕು ಅಕ್ಕ. ಈ ಭೂಮಿ ಮೇಲೆ ಯಾವ ಮಗು ಏನು ಕೇಳಿದ್ರು ಅದನ್ನ ಕೊಡದೇ ಇರೋ ಅಮ್ಮ ಇರ್ತಾಳ? ನನ್ನನ್ನು ಕ್ಷಮಿಸು ಸಂಧ್ಯಾ. ನಿನ್ನ ಕೊನೆ ಕೋರಿಕೆನ ನನ್ನ ಕೈಲಿ ನೆರವೇರಿಸೋಕ್ಕಾಗಲಿಲ್ಲ. ನೀನಂತೂ ಈ ಲೋಕ ಬಿಟ್ಟು ಹೊರಟೋದೆ. ಆದ್ರೆ ಆ ದಿನಲ್ಲಿ ನಿನ್ನನ್ನು ನೋಡ್ತಾ ಇದ್ದೀನಿ. ನನಗೆ ಎಂಥ ಪರಿಸ್ಥಿತಿ ಬಂತು ನೋಡು, ಯಾವ ತೀರ್ಮಾನನೂ ತಗೊಳಕ್ಕಾಗ್ತಿಲ್ಲ. ನಿನ್ನ ಆದ್ಯ ನಾನು ಹೇಳೋದನ್ನೆಲ್ಲ ಕೇಳ್ತಾಳೆ. ನಾನು ಯಾವ ದಾರಿಲಿ ಹೋಗು ಅಂದ್ರೆ ಅದೇ ದಾರಿಲಿ ಹೋಗ್ತಾಳೆ. ಆದ್ರೆ ಈಗೇನು ಎಡವಟ್ಟಾಗ್ತಿದೆ ಅಂತ ಅನ್ನಿಸ್ತಿದೆ. ಆದ್ಯ ಊರಿಗೆ ವಾಪಸ್ ಹೋದ್ರೆ ಮಾತ್ರನೇ ಎಲ್ಲ ಸಮಸ್ಯೆಗೂ ಉತ್ತರ ಸಿಕ್ಕತ್ತೇನೋ ಅಂತ ಅನ್ನಿಸ್ತಿದೆ. ನನ್ನ ಪರಿಸ್ಥಿತಿ ನೋಡು. ಒಂದು ಕಡೆ ನಿನಗೆ ನಾನು ಕೊಟ್ಟು ಮಾತು, ಇನ್ನೊಂದು ಕಡೆ ಆದ್ಯನಲ್ಲಿ ಆಗ್ತಿರೋ ಬದಲಾವಣೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಸಂಧ್ಯಾ. ನನ್ನನ್ನು ಕ್ಷಮಿಸು, ನನ್ನ ಕ್ಷಮಿಸು ಸಂಧ್ಯಾ. ಹೋಗ್ತಿದ್ದಾಳೆ ಅದಕ್ಕೆ. ತುಂಬಾ ಸಂತೋಷ ಆಗ್ತಿದೆ ಅಲ್ವಾ ಪಾರ್ವತಿ? ಇಂಥ ಒಂದು ದಿನ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಇವತ್ ರಾತ್ರಿ ಊಟಕ್ಕೆ ನಾನೇ ನನ್ನ ಕೈಯಾರ ಪಾಯಸ ಮಾಡಿ ಎಲ್ರಿಗೂ ಬಡಿಸ್ತೀನಿ. ನಮ್ ಚಾರುಗ್ ಮಾತ್ರ 2 ಕಪ್ ಜಾಸ್ತಿನೇ ಕೊಡ್ತೀನಿ. ನನ್ನನ್ನು ಇಷ್ಟು ದಿನ ನಿಮ್ಮೊಳಗೆ ಒಬ್ಳಾಗಿ ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ನನ್ನಿಂದ ಏನಾದರೂ ತಪ್ಪು ನಡೆದಿದ್ರೆ ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸಿ ಅಂತ ಕೇಳೋ ಪರಿಸ್ಥಿತಿನ ಯಾವತ್ತೂ ತಂದ್ಕೋಬೇಡ. ಎಲ್ಲೇ ಹೋದ್ರೂ ಆತ್ಮಾಭಿಮಾನದಿಂದ ಬದುಕಬೇಕು. ಎಲ್ಲರೂ ನಿನ್ನ ನೋಡಿ ಕಲ್ತ್ಕೊಳ್ಳೋ ಸ್ಥಾನದಲ್ಲೇ ಇರಬೇಕು. ನಿನ್ನಿಂದ ಅದನ್ನೇ ನಾನು ಕೇಳ್ಕೊತಾ ಇರೋದು. ಹುಷಾರಾಗಿ ಹೋಗ್ಬಮ್ಮ. ಹೋಗಿ ಬರ್ತೀನಿ ಮಾವ. ನೀನು ಹೋಗ್ತಿರೋದು ನನ್ನ ಕೈಲಿ ಜೀರ್ಣಿಸ್ಕೊಳಕ್ಕಾಗ್ತಿಲ್ಲ ಅಮ್ಮ. ಆದ್ಯ, ನೀನೆಲ್ಲೇ ಇದ್ರೂ ಚೆನ್ನಾಗಿರ್ಬೇಕಮ್ಮ. ನಿನಗೆ ಯಾವಾಗ ಅನ್ಸುತ್ತೋ
ಅವಾಗವಾಗ ಬರ್ತಾ ಇರಮ್ಮ, ನಮಗೂ ಕೂಡ ನಿನ್ನ ನೋಡ್ದಾಗುತ್ತೆ. ಹಾಗೆ ಆಗ್ಲಿ ಮಾವ. ಹೋಗಿ ಬರ್ತೀನಿ ಚಿಕ್ಕಪ್ಪ. ಹುಷಾರಾಗಿ ಹೋಗ್ಬಿಟ್ವಾ ಅಮ್ಮ. ನಿನಗೇನಾದ್ರೂ ಕಷ್ಟ ಬಂದ್ರೆ ನಾವೆಲ್ಲ ಇದೀವಿ ಅಂತ ಮರಿಬೇಡಮ್ಮ. ಆಯ್ತು ಚಿಕ್ಕಪ್ಪ. ಎಷ್ಟು ದಿನ ನಿಮಗೇನಾದರೂ ತೊಂದರೆ ಕೊಟ್ಟಿದ್ರೆ ನನ್ನ ಕ್ಷಮಿಸ್ಬಿಡಿ. ನಾನು ಹೋಗಿ ಬರ್ತೀನಿ. ಆಯ್ತಮ್ಮ, ಹೋಗು. ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊ. ಹಾಗೆ ಒಬ್ಬ ಒಳ್ಳೆ ಹುಡುಗನ ಮದುವೆ ಮಾಡ್ಕೊಂಡು ಅಲ್ಲೇ ಸಂತೋಷವಾಗಿರು. ಅಲ್ಲೇ ಇದ್ಬಿಡು.